ಜಿಬಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಮೈತ್ರಿ ಆಗಿ ಜಿಬಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾರೆ ಸರ್. ಇಲ್ಲ, ಅದೊಂದು ಇನ್ನೂ ಚರ್ಚೆಯ ಹಂತದಲ್ಲಿದೆ. ಏಕೆಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ, ನಮ್ಮದೊಂದು ಪ್ರಾದೇಶಿಕ ಪಕ್ಷ. ಇವತ್ತು ಇಬ್ಬರ ನಡುವೆ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಈ ಹಂತದಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ, ಅದು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಂಚಾಯತಿ ಚುನಾವಣೆಗಳಿರ್ಬೋದು, ಅಥವಾ GBA ಚುನಾವಣೆಗಳು, ಈ ಚುನಾವಣೆಯಲ್ಲಿ ಯಾವ ರೀತಿಯ ಹೊಂದಾಣಿಕೆ, ಅದು ಸ್ವರೂಪ ಏನು, ಕ್ಷೇತ್ರಗಳ ವಿಂಗಡಣೆ ಯಾವ ಥರ ಮಾಡ್ಕೋಬೇಕು, ಕ್ಷೇತ್ರಗಳು ನಮಗೆ ಯಾವ ರೀತಿ ಹಂಚಿಕೆ ಆಗಬೇಕು, ಇವೆಲ್ಲವೂ ಕೂಡ ಒಂದು ಇಶ್ಯೂ. ಆ ಇಶ್ಯೂನ ಹೈಕಮಾಂಡ್ನ ಹಂತದಲ್ಲಿ ಮಾನ್ಯ ಕುಮಾರಣ್ಣನವರು ಮತ್ತು ದೇವೇಗೌಡ ಅಪ್ಪಾಜಿಯವರು, ನಿಖಿಲಣ್ಣನವರು ಮತ್ತು ರಾಜ್ಯ ಹೈಕಮಾಂಡ್ BJPಯ ವಿಜೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಅನೇಕ ಅಶ್ವತ್ಥನಾರಾಯಣ ಸರ್ ಇರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಇರ್ಬೋದು, ಅನೇಕ ಮುಖಂಡರುಗಳು, ನಾಯಕರು ಕೂತ್ಕೊಂಡು ಚರ್ಚಿಸಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದಂಥ ಸಂದರ್ಭ ಇದೆ. ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಜನ ಬೇಸತ್ತಿದ್ದಾರೆ. ಈ ಸರ್ಕಾರದ ಕಿತ್ತೊಗಿಬೇಕು ಅಂದರೆ, GBAನಲ್ಲಿ ಅವ್ರನ್ನ ಎಲ್ಲರನ್ನು ಮಟ್ಟ ಹಾಕಬೇಕು, ಅವ್ರನ್ನ ಸೋಲಿಸ್ಬೇಕು ಅಂತಂದರೆ ನಾವಿಬ್ಬರು ಜೊತೆಯಾಗಿ ಹೋದರೆ ಒಳ್ಳೆಯ ರಿಸಲ್ಟನ್ನು, ಒಳ್ಳೆಯ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಎರಡು ಮೈತ್ರಿ ಹೇಳಿದ್ರೆ ಸರ್, ಯಾವ ರೀತಿ ಕಾಂಗ್ರೆಸ್ನ ಹಿಮ್ಮೆಟ್ಟಿ ಮೈತ್ರಿ ಸರ್ಕಾರ ಮುಂದೆ ಬರ್ಬೋದು? ಅಲ್ಲ, ಇವತ್ತು ಕಾರ್ಯಕರ್ತರುಗಳು ಬೇರೆ ಬೇರೆ ಸಿಂಬಲಲ್ಲಿ ನಿಂತಾಗ ಓಟ್ಗಳು ಛಿದ್ರ ಆಗ್ತವೆ. ನಾವು ಒಂದೇ ಸಿಂಬಲಲ್ಲಿ ನಿಂತ್ಕೊಂಡಾಗ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು JDSಗೆ ಸಹಾಯ ಮಾಡಿದಾಗ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಪೂರಕವಾದ ಅವಕಾಶವನ್ನು ನಿರ್ಮಿಸ್ಬೋದು. ಮತ್ತು ಜನರಿಗೂ ಒಂದು ಮೆಸೇಜ್ ಪಾಸ್ ಆಗುತ್ತೆ, ಏನಂದರೆ ಒಂದಾಗಿದ್ದಾರೆ, ಇದೇ ಗೆಲ್ಲುತ್ತೆ ಅನ್ನೋ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಮತ್ತು ಎರಡೂ ಪಕ್ಷಗಳು ಕೂಡ ಹೊಂದಾಣಿಕೆಯಾಗಿ ಹೋಗಲಿಕ್ಕೆ, ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಮುಂದೆ ಬರ್ತಕ್ಕಂಥ ಚುನಾವಣೆ, ಅದು ವಿಧಾನಸಭಾ ಚುನಾವಣೆಗೆ ಇದೊಂದು ಮಾರ್ಗಸೂಚಿ ಕೂಡ ಆಗಬಹುದು ಅಂತ ನಾನು ಭಾವಿಸ್ತೀನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.